ಕಾದಿದ್ದು ಡಿಸಿಎಂ ಡಿಕೆಶಿ ಹಾಗೆ ಖರ್ಗೆ ನಾಳೆ ಬೀದರ್ನಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ. ಸಾಗರ್ ಖಂಡ್ರೆ ಪರವಾಗಿ ನಾಳೆ ಬೃಹತ್ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ. ಪ್ರಜಾಧ್ವನಿ ಯಾತ್ರೆ ಮೂಲಕ ಪ್ರಚಾರವನ್ನ ಮಾಡಲಿದ್ದಾರೆ ನಾಯಕರು. ಬೀದರ್ನಲ್ಲಿ ಸಾಗರ್ ಖಂಡ್ರೆ ಪರವಾಗಿ ಘಟಾನುಘಟಿ ನಾಯಕರು ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಾಳೆ ಬೃಹತ್ ಸಮಾವೇಶವನ್ನ ಕೂಡ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್. ಸಮಾವೇಶದ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಂಜೆ 5:30ಕ್ಕೆ ಬೀದರ್ನ ಗಣೇಶ ಮೈದಾನದಲ್ಲಿ ಬೃಹತ್ ಬಹಿರಂಗ ಪ್ರಚಾರ ಸಭೆ ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಮತದಾರರು ಹಾಗೆ ಕಾಂಗ್ರೆಸ್ ಪಕ್ಷದ ಮತ್ತು ಮುಖಂಡರು, ಅಭಿಮಾನಿಗಳೆಲ್ಲರೂ ಕೂಡ ಪಾಲ್ಗೊಳ್ಳುತ್ತಾರೆ. ಬೀದರ್ ಜನತೆ ಈ ಬಾರಿ ಬದಲಾವಣೆಯನ್ನ ಬಯಸಿದ್ದು, ಕಾಂಗ್ರೆಸ್ ಪಕ್ಷಕ್ಕೆ ಕ್ಷೇತ್ರದಾದ್ಯಂತ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ. ನಾಳೆ ನಡೆಯಲಿರುವಂತಹ ಕಾರ್ಯಕ್ರಮ ಯಶಸ್ವಿಯಾಗತ್ತೆ, ಇದಕ್ಕಾಗಿ ಎಲ್ಲ ಸಿದ್ಧತೆ ಕೂಡ ನಡೆದಿದೆ ಅಂತ ಹೇಳಿ ಅವರೇ ತಿಳಿಸಿದ್ದಾರೆ. ಬೀದರ್ ಕ್ಷೇತ್ರದ ಮತದಾರರು ಸಹಸ್ರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಈಶ್ವರ್ ಖಂಡ್ರೆ ಮನವಿ ಕೂಡ ಮಾಡಿದ್ದಾರೆ. ಇನ್ನು ಈ ಸಂಬಂಧ ನಮ್ಮ ರಿಪೋರ್ಟರ್ ಓಂಕಾರ ಮಠಪತಿ ಈಶ್ವರ್ ಖಂಡ್ರೆ ಅವರ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ವಿಶೇಷವಾಗಿ ಅವರು ಬೀದರ್ನ ಚುನಾವಣೆಯಲ್ಲಿ ಬಿಸಿಯಾಗಿದ್ದಾರೆ. ಬೆಳಿಗ್ಗೆ ಹೋದರೆ ಸಾಕು, ಸಾಯಂಕಾಲವರೆಗೂ ಅವರು ಅಂದರೆ ಕ್ಷೇತ್ರದ ಓಡಾಟದಲ್ಲೇ ಮುಂದುವರಿದ್ದಾರೆ. ಇವತ್ತು ಬೆಳಿಗ್ಗೆ ಅವರು ನಮ್ಮ ಜೊತೆ ಇದ್ದಾರೆ. ಹಲವಾರು ವಿಷಯಗಳನ್ನು ಈ ಕುರಿತಂತೆ ಅವರು ಮಾತು ಕೂಡ ಆಡಲಿಕ್ಕಿದ್ದಾರೆ. ಏನು ಆಡ್ತಾರೆ ಅನ್ನೋದನ್ನು ಬನ್ನಿ ಕೇಳೋಣ. ಸರ್, ತಾವು ಈಗಾಗಲೇ ತಮಗೂ ಕೂಡ ಬರ್ತಿದೆ, ಕೆಲವೊಂದು ದಿನಗಳಿಂದ ಮೊನ್ನೆ ಅಂದರೆ ನೇಹಾ ಕೊಲೆ ಪ್ರಕರಣ ಸಂದರ್ಭದಲ್ಲಿ ಇರ್ತಕ್ಕಂಥ ಏನು ಗೃಹ ಸಚಿವರಿದ್ದಾರೆ ಅವರ ವಿರುದ್ಧ ಆಪತ್ತಿಜನಕ ಪದಗಳ ಬಳಕೆ ಆಗ್ತಾ ಇದೆ. ಏನು ಹೇಳ್ತೀವಿ ಸರ್? ನೋಡಿ, ಮೊನ್ನೆ ಕೆಲವೊಂದು ಬಿಜೆಪಿಯ ಕಾರ್ಯಕರ್ತರು, ಭಗವಂತ ಖೂಬಾನ ಹಿಂಬಾಲಕರು ದುರುದ್ದೇಶಪೂರ್ವಕವಾಗಿ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ಜಿ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಂಥದ್ದು, ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ. ಇದು ಒಬ್ಬ ಗೃಹ ಸಚಿವರಿಗೆ ಮಾಡಿದಂಥ ಅವಮಾನ ಅಲ್ಲ, ಇದು ಇಡೀ ದಲಿತ ಸಮುದಾಯಕ್ಕೆ ಮಾಡಿದಂಥ ಅವಮಾನ. ಭಗವಂತ ಖೂಬಾ ಇವರೆಲ್ಲರಿಗೆ ಕುಮ್ಮಕ್ಕನ್ನು ಕೊಟ್ಟು ಸಮಾಜವನ್ನು ಒಡೆಯುವಂಥ ಕೆಲಸದಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ. ಅದನ್ನು ಕಾನೂನು ರೀತಿಯ ಹಾಗೂ ನಾನು ಚುನಾವಣಾ ಆಯೋಗಕ್ಕೂ ಇದರ ಬಗ್ಗೆ ದೂರನ್ನು ಕೊಡ್ತಾ ಇದ್ದೇನೆ. ಸಂಬಂಧಪಟ್ಟವಂಥವರ ಮೇಲೆ ಮತ್ತು ಭಗವಂತ ಖೂಬಾನ್ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ನೋಡಿ, ಭಗವಂತ ಖೂಬಾ ಒಬ್ಬ ಬಂಡ. ಇವತ್ತು ಅವ್ರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ. ಹೀಗಾಗಿ ಸೋಲಿನ ಭೀತಿಯಿಂದ ಅತ್ಯಂತ ಕೆಳಮಟ್ಟದ ನೀಚ ರಾಜಕಾರಣ ಮಾಡ್ತಾ ಇದ್ದಾರೆ. ಜನ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಈಗಾಗಲೇ ಬೆಳಿಗ್ಗೆ ಹೋದರೆ ಈಗಾಗಲೇ 8 ಕಾನ್ಸ್ಟಿಟ್ಯೂನ್ಸಿ ಓಡಾಟ ಮಾಡ್ತಾ ಇದ್ದೀರಿ ಸರ್, ಹೆಂಗಿದೆ ಸರ್? ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ. ಜನ ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ ನಾವೇನು ಇವತ್ತು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ಯಾವ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಾ ಇದ್ದೇವೆ, ಸೇವೆ ಮಾಡ್ತಾ ಇದ್ದೇವೆ, ನಮ್ಮ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಇವತ್ತು BJPಯವರ ವೈಫಲ್ಯ, ಅವರೇನು ಸುಳ್ಳು ಹೇಳಿದ್ದಾರೆ, ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ, ಅದರಿಂದ ರೋಸಿ ಹೋಗಿದ್ದಾರೆ, ಬೇಸತ್ತಿದ್ದಾರೆ. ಖೂಬಾನ ನಡವಳಿಕೆಯಿಂದಲೂ ಇವತ್ತು ಅನೇಕ ಜನ ಅವ್ರದ್ದೇ ಕಾರ್ಯಕರ್ತರು ಇವತ್ತು ಅವ್ರ ಜೊತೆಯಲ್ಲಿಲ್ಲ. ಹೀಗಾಗಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಪ್ರಚಂಡ ಬಹುಮತದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಾಳೆ ಸಾಯಂಕಾಲ 5:30 ಗಂಟೆಗೆ ಬೀದರಿಗೆ ಚುನಾವಣೆ ಪ್ರಚಾರ ನಿಮಿತ್ತ ಆಗಮಿಸುತ್ತಲಿದ್ದಾರೆ. ಜನ, ನಮ್ಮ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಲ್ಲಿದ್ದಾರೆ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತದೆ. ತಮ್ಮ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾನು ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಮಾಡುತ್ತೇನೆ. ಸೊ, ಗೃಹ ಸಚಿವ ಪರಮೇಶ್ವರರ ಬಗ್ಗೆ ಏನು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ, ಅದರ ವಿರುದ್ಧ ಕ್ರಮ ಆಗಬೇಕನ್ನೋ ಮಾತನ್ನು ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪ್ರದೀಪ್ ಜೊತೆ ಓಂಕಾರ ಮಠಪತಿ, BTV ನ್ಯೂಸ್, ಬೀದರ್.